ಇಳಕಲ್ ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಹೆಸರಿಗೆ ಮಾತ್ರ 24x7 ನೀರಿನ ಸೌಲಭ್ಯ ಇದ್ದರೂ ವಾಸ್ತವದಲ್ಲಿ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಗರದ ಹಲವೆಡೆ ನೋಡಿದರೆ ಖಾಲಿ ಕೊಡಗಳ ಸದ್ದು ಮಾತ್ರ ಕೇಳಿಸುತ್ತಿದೆ. ಬೆಳಗ್ಗೆ ಆಗುತ್ತಿದ್ದಂತೆ ನೀರಿಗಾಗಿ ಸಾಲಿನಲ್ಲಿ ನಿಂತಿರುವ ಜನರ ದೃಶ್ಯ ಸಾಮಾನ್ಯವಾಗಿದೆ. ನಗರಸಭೆಯಲ್ಲಿ ಜನಪ್ರತಿನಿಧಿಗಳಿಲ್ಲದ ಪರಿಸ್ಥಿತಿ. ಜನರ ಗೋಳು ಕೇಳುವವರು ಯಾರು ಎಂಬ ಪ್ರಶ್ನೆ ಎದ್ದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಸಮಸ್ಯೆಗೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಹೊರ ಹಾಕುತ್ತಿರುವ ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ ಹೆಚ್ಚುತ್ತಿದೆ. ಸಮಸ್ಯೆಗೆ ಸ್ಪಷ್ಟ ಉತ್ತರ ನೀಡದ ಅಧಿಕಾರಿಗಳು. ಯಾವಾಗ ಪರಿಹಾರ ಎಂಬ ಪ್ರಶ್ನೆಗೆ ಉತ್ತರವೇ ಇಲ್ಲ. ಇಂತಹ ಸಂಕಷ್ಟದ ಸಮಯದಲ್ಲಿ ಕೆಲ ಯುವಕರು ಮಾನವೀಯತೆ ತೋರಿದ್ದಾರೆ. ಅದರಲ್ಲೂ ಅಲಂಪುರ ಪೇಟೆಯ ಬೇಪಾರಿ ಮನೆತನದ ಯುವಕ ಮಹಮ್ಮದ ಅಸ್ಲಂ ಬೇಪಾರಿ. ಅಲಂಪುರ ಪೇಟೆ, ಆದಿ ಬಸವ ನಗರ ಮತ್ತು ಖಾದ್ರಿ ದರ್ಗಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಟ್ಯಾಂಕರ್ ಮೂಲಕ ನೀರಿನ ವ್ಯವಸ್ಥೆ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಂತಹ ಯುವಕರಿಗೆ ದೇವರು ಅಧಿಕಾರ, ಹಣ ಮತ್ತು ಆರೋಗ್ಯ ನೀಡಲಿ ಎಂದು ಸಾರ್ವಜನಿಕರು ಆಶಿಸಿದ್ದಾರೆ. ಇಳಕಲ್ ನಗರದಲ್ಲಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ? ಇದು ಈಗ ಜನರ ಪ್ರಮುಖ ಪ್ರಶ್ನೆಯಾಗಿದ್ದು, ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ಇವ್ರು ಅಸ್ಲಂ ವ್ಯಾಪಾರಿಯರ ಇದು ನೀರು ಸೌಲಭ್ಯ ಮಾಡಾಕತ್ತಾರಲ್ರಿ, ಎಷ್ಟು ದಿವಸ ಆದ್ರಿ ಮಾಡಾಕತ್ತ? ಎಷ್ಟು ದಿವಸ ಆದ್ರಿ? ಇದು ಪೂರ್ತಿ ವಾರ್ಡ್ ಎಲ್ಲ ಅವ್ರ ಹಾಕಕತ್ತಾರ. ಇವ್ರದ್ದು ಸಮಾಜ ಸೇವೆ ಹಿಂಗ ಜಾರಿ ಅಲ್ಲಿ ಅಂತಂದು ಆಶೀರ್ವಾದ ಮಾಡ್ತೀರಿ ಅಂದ್ರ ನಮಸ್ಕಾರ ರೀ. ನಮ್ಮ ಓಣ್ಯಾಗ ನೀರಿಂದ ಭಯಂಕರ ತೊಂದರೆ ಆಗೈತೆ ರೀ. ಹಗಲಿ ರಾತ್ರಿ ನೀರಿಗೆ ನಾವು ಕಾಯ್ಕೊಂಡು ಕುಂದಿರ್ಬೇಕು. ಯಾವಾಗ ನಾಳೆ ಬರ್ತದೆ ಏನು ಗೊತ್ತಾಗೋದಿಲ್ಲ. ಬಿಟ್ಟಾಗ ಕರೆ ನಾವು ತುಂಬೋದ, ಯಾವ ರಾತ್ರಿಗೆ ಎದ್ದು ಹೆಂಗೆ ತುಂಬೋದ. ದಯವಿಟ್ಟು ನಮ್ಮ ನೀರಿಂದ ಪೂರೈಸ್ರಿ, ನೀರು ಪೂರೈಸ್ರಿ. ಇಲ್ಲಿ ಎಲ್ಲ ಬಡ ಜನರು ಅದಾರ, ಕಾರ್ಮಿಕರು ಅದಾರ. ಆಮೇಲೆ ನಮ್ಮ ಅಸ್ಲಂ ವ್ಯಾಪಾರಿಯವರು ಸ್ವಲ್ಪ ನೀರಿನ ಟ್ಯಾಂಕ್ ತೊಗೊಂಬಂದು ಕೊಡ್ಲಿಕ್ಕೆ ಹತ್ತಾರ. ಇದು ಒಂದು ನಮಗೆ ಸವಲತ್ತಾಗಿದೆ. ಆದ ಕಾರಣ ಎಲ್ಲ ಇಡೀ ಊರಿಗೂ ಕೊಡೋದು ಆಗೋದಿಲ್ಲ. ಆದಷ್ಟು ನಮಗೆ ನಳದ ನೀರು ಪೂರೈಸ್ರಿ. ದಯವಿಟ್ಟು ನಮ್ಮ ವಾರ್ಡಿನ ಕಡೆ ಸ್ವಲ್ಪ ಗಮನ ಹರಿಸ್ರಿ. ಯಾರು ನಿಮ್ಮ ಜವಾಬ್ದಾರಿ ಇದ್ದೀರಿ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ರಿ. ಈಗ ನೀರು ಬೀಳಾರ್ದು ಎಷ್ಟು ದಿವಸ ಆದ್ರಿ? ನೀರು ಬೀಳಾರ್ದು 20 ದಿವಸ ಆಯ್ತು ರೀ. ಸರಿಯಾಗಿ ಬರೋವಲ್ರಿ. ಅವರು ನಿಮ್ಮ ಅವಶ್ಯಕತೆ ನೋಡಿ ನೀರು ಪೂರೈಸಕತ್ತಾರಲ್ರಿ, ಅವ್ರ ಹೆಸರೇನು ರೀ? ಅವರು ಅಸ್ಲಂ ವ್ಯಾಪಾರಿ ಅಂಥೇಳಿ ನಮ್ಮ ಯುವಕರು ಹಾಂ ರೀ. ನಮ್ಮ ಓಣಿಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೆ ಹತ್ತಾರ. ಸಮಾಜ ಸೇವಕರು. ಅವ್ರು ದೇವರು ಒಳ್ಳೇದು ಮಾಡಲಿ, ಒಂದು ಪುಣ್ಯದ ಕೆಲಸ ಮಾಡ್ಲಿಕ್ಕೆ ಹತ್ತಾರ. ಆದಷ್ಟು ಅವರು ನಮ್ಗೆ ಅನುಕೂಲ ಮಾಡಿಕೊಡಕತ್ತಾರ. ಇದು ಒಂದು ದೊಡ್ಡ ನಮ್ಗೆ ಇದು ಆಗಿದೆ. ಇದು ಇವ್ರದ್ದು ಸಮಾಜ ಸೇವೆ ಹೆಂಗೆ ಜಾರಿ ಆಗಲಿ ಅಂತಂದು ಆಶೀರ್ವಾದ ಮಾಡ್ತೀರಿ? ಹಾಂ ರೀ, ಆಶೀರ್ವಾದ ಮಾಡ್ತೀವಿ. ಮತ್ತೆ ಏನೈತ್ರಿ, ಮತ್ತೆ ನಮ್ಮ ಇಲ್ಲಿ ನೀರು ತೊಗೊಂಬಂದು ಕೊಡ್ಲಾಕತ್ತಾರ. ಮತ್ತು ಅವ್ರ ಬಗ್ಗೆ ನಾವು ಆಶೀರ್ವಾದ ಮಾಡ್ತೀವಿ. ನೀರಿನ ಪುಣ್ಯ ದೊಡ್ಡ ಪುಣ್ಯ. ಇವಾಗ ಎಷ್ಟು ದಿವಸ ಆದ್ರಿ ಅವ್ರು ನೀರು ಪೂರೈಕೆ ಮಾಡಕತ್ತ? ಈಗ ಅವ್ರು ಮಾಡಕತ್ತಿ 15 ದಿವಸ ಮೇಲೆ ಆಯ್ತು ರೀ. ಅಸ್ಲಂ ವ್ಯಾಪಾರಿ ಅವರು ನೀರಿಂದ ಸವಲತ್ತು ಮಾಡಿಕೊಡಕತ್ತಾರೆ ಈ ಓಣ್ಯಾಗ ಎಲ್ಲ ಕಡೆ. ಅವ್ರು ಹಳ್ಳಿ ರಾತ್ರಿ ಶ್ರಮಪಟ್ಟು ಟ್ಯಾಂಕರ್ ತಂದು ನೀರು ಕೊಡ್ಲಿಕ್ಕೆ ಹತ್ತಾರ. ಏನೋ ಅನುಕೂಲ ಆಗೈತೆ ರೀ ಸಮಾಜಕ್ಕೆ. ಇಲ್ಲದ್ರೆ ಭಯಂಕರ ಬಂದ್ರಿ. ಎಲ್ಲಿ ಹೋಗ್ಬೇಕು, ನೀರಿನ ಬೋರಿಲ್ಲ, ಏನಿಲ್ಲ ನಮ್ಮಲ್ಲಿ. ಏನೂ ಅದ್ರ ಬಗ್ಗೆ ಯಾರೂ ಹೇಳೋರಿಲ್ಲ. ಓಕೆ.